ಗಡಿನಾಡು ಪಾವಗಡದಿಂದ ನಮಸ್ಕಾರ 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 ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ ನಮ್ಮ ಪಾವಗಡ ಹೇಗಿದೆ ಅಂತ ತೋರಿಸ್ತಾ ಹೋಗ್ತೀನಿ. ನಾನಿದ್ದೀನಿ ಪಾವಗಡದ ಮೇನ್ ಸರ್ಕಲಲ್ಲಿ. ಡಾರ್ಲಿಂಗ್ಸ್ ನೀವು ನೋಡ್ತಾ ಇದ್ದೀರಾ ಡಾರ್ಲಿಂಗ್ಸ್ ಪೋಸ್ಟರ್, ದ ಇಂಡಿಯಾಸ್ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ ಪ್ರಭಾಸ್. ಡಾರ್ಲಿಂಗ್ಸ್ ನಾನಿದ್ದೀನಿ ಶನ್ಮಾತ್ಮ ಸ್ವಾಮಿ ದೇವಸ್ಥಾನ ಮುಂದೆ. ಇಲ್ಲಿ ಪೂಜೆಗಾಗಿ ಹೂವು, ಹಣ್ಣು, ಕಾಯಿ, ಊದ್ಬತ್ತಿ, ಊದಿನ ಕಡ್ಡಿ ಇನ್ನಷ್ಟು ಪೂಜಾ ಸಾಮಗ್ರಿಗಳನ್ನು ಮಾರ್ತವ್ರೆ ನೋಡಿ. ಇಲ್ಲಿ ಬಳೆ, ಸರ, ಉಂಗುರ, ದಾರಗಳು ಮತ್ತು ಖಾರ ಮಂಡಕ್ಕಿನ ಮಾರ್ತವ್ರೆ ನೋಡಿ. ಮತ್ತೆ ಬಂದ ಭಕ್ತಾದಿಗಳು ಹೈಡ್ರೇಟೆಡ್ ಆಗಿರ್ಲಿ ಅಂತೇಳಿ ಅಣ್ಣವರು ಕಷ್ಟಪಟ್ಟು ಎಳ್ನೀರ್ನ ಮಾರ್ತವ್ರೆ. ದೇವರಿಗೆ ತಲೆ ಕೂದಲು ಕೊಟ್ಟು ಬಂದಂತವ್ರಿಗೆ ಟೋಪಿ ಮತ್ತು ಕರ್ಚಿಫ್ನ ಮಾರ್ತವ್ರೆ ನೋಡಿ. ಡಾರ್ಲಿಂಗ್ ಶ್ರೀ ಶನಿಮಾತ್ಮ ಸ್ವಾಮಿ ದೇವಸ್ಥಾನ ಶ್ರೀ ಕ್ಷೇತ್ರ ಪಾವಗಡಕ್ಕೆ ಸ್ವಾಗತ ಸುಸ್ವಾಗತ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗಿ ನೋಡೋಣ ಯಾವ ತರ ಇದೆ ಅಂತ. ದೇವಸ್ಥಾನದ ಹೊರಾಂಗಣ ಭಾಗವನ್ನು ನೀವು ನೋಡ್ತಾ ಇದ್ದೀರಾ ನೋಡಿ. ಒಳಗಡೆ ಎಂಟ್ರಿ ಆದಾಗ ಸ್ವಾಮಿ ತನ್ನ ವಾಹನದ ಮೇಲೆ ಕುಳಿತುಕೊಂಡಿರುವ ಶಿಲಾಕೃತಿ ಆದ್ರೆ ಕಾಣಿಸುತ್ತೆ ನೋಡಿ. ಒಳಗಡೆಗೆ ಹೋಗುವಂತ ಬಾಗಿಲ ಮೇಲೆ ಸ್ವಾಮಿಯ ಫೋಟೋವನ್ನಾದ್ರೆ ಇಟ್ಟಿದ್ದಾರೆ ನೋಡಿ. ಹಾಗೆ ಪಂಚಮುಖಿ ಆಂಜನೇಯ ಸ್ವಾಮಿ ಸಹ ವಿಗ್ರಹವನ್ನು ಇಲ್ಲಿ ನಾವು ನೋಡಬಹುದು. ಇಲ್ಲಿಗೆ ಬಂದಂತ ಭಕ್ತಾದಿಗಳು ಹರಕೆಗಳನ್ನು ಹೊತ್ಕೊಂಡಿರ್ತಾರೆ ಹಾಗೂ ಹಲವಾರು ವಿಶೇಷ ಪೂಜೆಗಳನ್ನು ಮಾಡಿಸ್ತಾರೆ. ತೈಲಾಭಿಷೇಕ, ಪಂಚಾಮೃತ ಅಭಿಷೇಕ, ಶನಿಕತೆ, ನವಗ್ರಹ ಪೂಜೆ ಇಂತಹ ಪೂಜೆ ಪುನಸ್ಕಾರಗಳನ್ನು ಮಾಡಿಸಿ ಕೇಶಮುಂಡನೆಗೆ ಒಳಗಾಗಿ ಸ್ವಾಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗುತ್ತಾರೆ ಭಕ್ತಾದಿಗಳು. ಡಾರ್ಲಿಂಗ್ಸ್ ಈ ದೇವಸ್ಥಾನದ ಬಗ್ಗೆ ಹೇಳೋದಾದ್ರೆ ಇದು ದಕ್ಷಿಣ ಭಾರತದಲ್ಲೇ ಅತ್ಯಂತ ಸುಪ್ರಸಿದ್ಧವಾದ ದೇವಸ್ಥಾನ ಆಗಿದೆ. ಇಲ್ಲಿ ಪ್ರತಿ 15ರಿಂದ 20 ಕಿಲೋಮೀಟರ್ ಹೋದ್ರೆ ಸಾಕು ಆಂಧ್ರ ಬಾರ್ಡರ್ ಸಿಗುತ್ತೆ. ಅದಕ್ಕೆ ಗಡಿನಾಡು ಪಾವಗಡ ಅಂತ ಹೆಸರು. ಶ್ರಾವಣ ಮಾಸ ಬಂದಾಗ ಇಲ್ಲಿ ಲಕ್ಷಾನುಲಕ್ಷ ಭಕ್ತಾದಿಗಳು ಸೇರ್ತಾರೆ. ಕಾಲಿಡಕ್ಕೂ ಜಾಗ ಇರಲ್ಲ, ಆ ಪಾಟಿ ಜನ ಸೇರ್ತಾರೆ ಇಲ್ಲಿ. ಇಲ್ಲಿನ ಪೌರಾಣಿಕ ಕಥೆ ಹೇಳೋದಾದ್ರೆ ಇಲ್ಲಿ ಶನೇಶ್ವರ ಸ್ವಾಮಿಯ ಪ್ರತಿಷ್ಠಾಪನೆಗಿಂತ ಮುಂಚೆಯೇ ಶೀತಲಾಂಬ ಅಥವಾ ಶೀತಲಾದೇವಿ ಪ್ರತಿಷ್ಠಾಪನೆ ಮಾಡಿರುತ್ತಾರೆ. ಯಾಕೆಂದ್ರೆ ಇಲ್ಲಿ ಬರಗಾಲದಿಂದ ಇಲ್ಲಿನ ಪ್ರದೇಶ ಮಳೆ ಇಲ್ಲದೆ ಬೆಳೆ ಇಲ್ಲದೆ ಬಿಸಿಲಿಗೆ ಹತ್ತಿ ಉರಿತಾ ಇರುತ್ತೆ. ಇದನ್ನು ನೋಡಿದ ಇಲ್ಲಿನ ಜನಗಳು ಕೆಲ ಋಷಿಮುನಿಗಳ ಸಹಾಯದಿಂದ ಒಂದು ಕಲ್ಲಿನ ಮೇಲೆ ಶೀತಲಾದೇವಿಯ ಮಹಾಬೀಜಾಕ್ಷರವನ್ನು ಬರೆದು ದೇವಿಯನ್ನು ಆವಾಹನ ಮಾಡಿ ಪೂಜೆ ಮಾಡಲು ಸ್ಟಾರ್ಟ್ ಮಾಡುತ್ತಾರೆ. ನಂತರ ದೇವಿಯ ಕೃಪೆಯಿಂದ ಮಳೆ ಬೆಳೆಗಳು ಚೆನ್ನಾಗಾಗ್ತವೆ. ಕೆಲವು ವರ್ಷಗಳ ಬಳಿಕ ಒಬ್ಬ ಸಾಧು ಬಂದು ಶನಿಮಾತ್ಮ ಸ್ವಾಮಿಯ ಫೋಟೋವನ್ನು ತಂದು ಪೂಜೆ ಮಾಡುತ್ತಾನೆ. ಪ್ರಜೆಗಳು ಡೈರೆಕ್ಟ್ ಆಗಿ ನೋಡಿದ್ದಕ್ಕೆ ಮತ್ತೆ ಕಷ್ಟಗಳು ಶುರುವಾಗುತ್ತವೆ. ಕನಸಿನಲ್ಲಿ ಸ್ವಾಮಿ ಬಂದು ನವಗ್ರಹದೊಂದಿಗೆ ಮೇಲಿಟ್ಟು ಪೂಜೆ ಮಾಡಿ ಎನ್ನುತ್ತಾರೆ. ಈಗಲೂ ಸಹ ಅದೇ ರೀತಿ ಪೂಜೆಗಳನ್ನು ಮಾಡುತ್ತಾ ಬರುತ್ತಿದ್ದಾರೆ. ಗುರುವೇ ಶ್ರೀ ಕ್ಷೇತ್ರ ಪಾವಗಡ ಶನಿಮಾತ್ಮ ಸ್ವಾಮಿಯ ಮಾಹಿತಿಯನ್ನು ಇಲ್ಲಿನ ವ್ಯಾಪಾರಸ್ಥರನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಜೈ ಶ್ರೀ ಶನಿಮಹಾತ್ಮ. ಪಾವಗಡ ಶನಿಮಾತ್ಮ ದೇವಸ್ಥಾನದ ಮಹಿಮೆ ಬಹಳ ಪ್ರಸಿದ್ಧಿಯಾಗಿದೆ. ಇದು ನವಗ್ರಹಗಳ ಮಹಿಮೆ. ಶೀತಲಾಂಬೆ ಎಂಬ ಹೆಣ್ಣು ದೇವರು ಇರುವುದರಿಂದ ಇಲ್ಲಿ ಜನಸಮೂಹ ಬಹಳ ಪ್ರತಿಷ್ಠಿತ. 4 ವಾರಗಳ ಕಾಲ ಶ್ರಾವಣ ಮಾಸದಲ್ಲಿ ಅತಿ ಹೆಚ್ಚಾಗಿ ಜನಸಂಖ್ಯೆಯಿಂದ ಪೂಜೆ ಪುರಸ್ಕಾರ ಸಂಸ್ಕೃತಿ ಪ್ರಕಾರ ಇಲ್ಲಿ ಎಳ್ಳು ಬಜ್ಜೆಯನ್ನು ಹಾಕಿ ಅವರ ಕಷ್ಟ ಸುಖಗಳು ಮನವರಿಕೆಗಳನ್ನು ಹೇಳಿಕೊಳ್ಳುತ್ತಾರೆ ಭಕ್ತಾದಿಗಳು. ಆದರೆ ಇಲ್ಲಿ 3 ಕಡೆ ಆಂಧ್ರ ಇರುವುದರಿಂದ ತೆಲುಗು ಕನ್ನಡ ಎರಡು ಸಮ್ಮಿಶ್ರವಾಗಿ ಸರಳವಾಗಿ 50-50 ಅಂದರೆ 2 ಕಣ್ಣಿನಂತೆ ಮಾತನಾಡುತ್ತಾರೆ. ತೆಲುಗು ಭಾಷೆ ಮಾತನಾಡುವುದು, ಕನ್ನಡ ಭಾಷೆಯಲ್ಲಿ ಸರ್ಕಾರದಲ್ಲಿ ವ್ಯವಹರಿಸುವುದು. ಆದರೆ ಇಲ್ಲಿ ಶೀತಲಮ್ಮ ಅಂತ ಒಂದು ದೇವಿಯ ಮಹಿಮೆ ಬಹಳ ಅತಿ ಹೆಚ್ಚಾಗಿ ಮತ್ತು ಭಕ್ತರಿಗೆ ಸರಳವಾಗಿ ಪೂಜೆ ಮಾಡಿಕೊಂಡು ಹೋಗಬಹುದು. ಶನಿಮಾತ್ಮ ಅಂದರೆ ಮಹಾರಾಷ್ಟ್ರದಲ್ಲಿ ಒಂದು, ಶನಿ ಸಿಂಗಾಪುರ್ ಅಂತ. ಎರಡನೇದು ಬಂದು ಕರ್ನಾಟಕದಲ್ಲಿ ಪಾವಗಡ ತುಮಕೂರು ಜಿಲ್ಲೆ. ಇಲ್ಲಿ 3 ಕಡೆ ಆಂಧ್ರ ಇರುವುದರಿಂದ ತೆಲುಗು ಭಾಷೆ ಕನ್ನಡ ಭಾಷೆ ಸಮ್ಮಿಶ್ರವಾಗಿ ಮಾತನಾಡುತ್ತಾರೆ. ನಾವು ಇಲ್ಲಿ ವ್ಯಾಪಾರ ಮಾಡಿಕೊಂಡು ಜೀವನ ಮಾಡುತ್ತೇವೆ ಸರಳವಾಗಿ. ಇಲ್ಲಿ ಭಕ್ತಾದಿಗಳು ಇನ್ನೇನು ವಿಷಯವಿಲ್ಲ. ಸೊ ಡಾರ್ಲಿಂಗ್ಸ್ ಕೇಳಿದ್ರಲ್ಲ ಇಲ್ಲಿನ ವ್ಯಾಪಾರಸ್ಥರ ಮಾಹಿತಿಯನ್ನು. ಬನ್ನಿ ಈಗ ಕೋಟೆ ಆಂಜನೇಯ ಸ್ವಾಮಿ ನೋಡ್ಕೊಂಡು ಆಮೇಲೆ ಬೆಟ್ಟ ಹತ್ತೋಣ. ಈ ಕೋಟೆ ಆಂಜನೇಯ ಸ್ವಾಮಿಗೆ 600 ವರ್ಷಗಳ ಕಾಲ ಇತಿಹಾಸವಿದೆ ಎಂದರೆ ನಂಬ್ತೀರಾ ನೀವು? ಹೌದು, ನಂಬಲೇಬೇಕು. ಕ್ರಿಸ್ತಶಕ 1405ರಲ್ಲಿ ವಿಜಯನಗರದ ರಾಜರಿಂದ 12 ಅಡಿಯ ಆಂಜನೇಯ ಸ್ವಾಮಿ ವಿಗ್ರಹವನ್ನು
ಬಯಲಿನಲ್ಲಿ ಪ್ರತಿಷ್ಠಾಪಿಸಿರುತ್ತಾರೆ. ಆಗಿನ ಕಾಲದ ಪಾಳೆಗಾರನಾದ ತಿಮ್ಮಪ್ಪ ನಾಯಕ ಪಾವಗಡ ಕೋಟೆಗೆ ಮುತ್ತಿಗೆ ಹಾಕುತ್ತಾರೆ ಎಂಬ ವಿಷಯ ತಿಳಿದು ಈ 12 ಅಡಿ ಎತ್ತರವಿರುವ ವಿಗ್ರಹಕ್ಕೆ ಕೋಟೆ ಆಕಾರವಾಗಿ ಸುತ್ತಲೂ ಕವರ್ ಮಾಡುತ್ತಾರೆ. ಅದಕ್ಕೆ ಕೋಟೆ ಆಂಜನೇಯ ಸ್ವಾಮಿ ಎಂಬ ಹೆಸರು ಬರುತ್ತೆ. ಗುರುವೇ, ಕೋಟೆದಾರಿಗೆ ಕಾಶಿ ಈಶ್ವರ ದೇವಸ್ಥಾನ ಸ್ವಾಗತ ಹೇಳುತ್ತೆ. ನೋಡಿ, ಇಲ್ಲಿಂದ ನಮಗೆ ಕೋಟೆ ಕಡೆಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ನೋಡಿ, ಈ ಕಡೆ ಈ ದಾರಿಯಿಂದ ಹೋಗ್ಬೇಕು. ಇದೇ ದೇವನಿ ದೇವಸ್ಥಾನ. ಬನ್ನಿ ಮೇಲೆ ಹೋಗೋಣ. ಡಲ್ಲಿಂಗ್ಸ್ ನೋಡಿ, ಇಲ್ಲಿಂದನೇ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ, ಟ್ರೆಕ್ಕಿಂಗ್ ಜರ್ನಿ. ನೋಡಿ, ಫಸ್ಟ್ ಬಂಡೆಗಳು ಇವೆ, ಮೆಟ್ಲಿಗಳು ಎಲ್ಲ ನೋಡಿ. ಬನ್ನಿ ಹೋಗೋಣ ನಿಧಾನಕ್ಕೆ ಮೇಲೆ ಹತ್ಕೊಂಡು. ಇಲ್ಲಿ ನೋಡಿ ಎಷ್ಟು ದೊಡ್ಡ ಬಂಡೆ. ಇಲ್ಲೆಲ್ಲ ಬಾಳೆಹಣ್ಣುಗಳನ್ನೆಲ್ಲ ಇಟ್ಟವ್ರೆ ಕೋತಿಗಳಿಗೋಸ್ಕರ. ನೋಡಿ, 15ರಿಂದ 20 ಜನ ಆರಾಮ್ಸೆ ಕುತ್ಕೊಬಿಡ್ಬೋದು ಈ ಬಂಡೆ ಕೆಳಗೆ, ಅಷ್ಟು ದೊಡ್ಡದಾಗಿದೆ ನೋಡಿ. ಗುರುವೇ, ಮೆಟ್ಲಿರೋ ಅಂತ ಜಾಗ ನೋಡಿ. ಇನ್ನು ಮೇಲೆ ಹೋಗ್ಬೇಕಿದೆ ಮೆಟ್ಲಿಂದ. ಅಷ್ಟು ಕಷ್ಟ ಏನಿಲ್ಲ, ಆರಾಮ್ಸೆ ಹೋಗ್ಬೋದು. ಮೆಟ್ಲುಗಳು ಈಸಿ ಇದಾವೆ, ಹತ್ತಕ್ಕೆ ಆರಾಮಾಗಿ ಹೋಗ್ಬೋದು. ಬನ್ನಿ ಹೋಗೋಣ ಮೇಲೆ. ನೋಡಿ, ಇಂಥ ಜರ್ಗಲ್ಲಿ ಕೆಳಗಡೆ ಬೇಸ್ಮೆಂಟ್ ಅಲ್ಲಿ ಕಬ್ಬಣ ಹಾಕಿ ಕಟ್ಟಿರೋ ಅಂಥದ್ದು ನೋಡಿ ಈ ಕೋಟೆನ. ಇದಕ್ಕೆ ಜೋಡಿ ಕೋಟೆ ಅಂತಾರೆ. ಗುರುವೇ ನೋಡಿ, ಫಸ್ಟ್ ಎಂಟ್ರೆನ್ಸು ಕೋಟೆದು. ನೋಡಿ ಯಾವ ಥರ ಇದೆ ಇಲ್ಲಿ ನೋಡಿ. ಬನ್ನಿ ಈಗ ಮೇಲೆ ಹೋಗೋಣ. ಈಗ ನೋಡಿ, ಇದು ಕೋಟೆಯ ಫಸ್ಟ್ ಎಂಟ್ರೆನ್ಸ್ ಬಾಗಿಲು. ಇದಕ್ಕೆ ಪತ್ತೆ ಬಾಗಿಲು ಅಂತ ಕರೀತಾರೆ. ಇಲ್ಲಿ ನೀವು ನೋಡ್ಬೋದು, ಬಾಗಿಲು ನಿಲ್ಸಕ್ಕೆ ಅಂತ ಹೋಲ್ ಮಾಡಿರೋದು ಕಾಣ್ತಾ ಇದೆ ನೋಡಿ. ಹಂಗೆ ದಿಡ್ಡಿ ಬಾಗಿಲು ಸಹ ಇದೆ. ಗುರುವೇ, ಈ ಗೋಡನ್ ನೋಡಿ. ಬನ್ನಿ ಒಳಗಡೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಅವಾಗ ಯಾವಾದರೂ ಧಾನ್ಯ ಅಥವಾ ಬೇರೆ ಇನ್ನು ಏನಾದರೂ ಸಂಗ್ರಹಣೆ ಮಾಡಿ ಇಡೋಕೆ ಅಂತ ಮಾಡಿರಬಹುದು. ನೋಡಿ ಯಾವ ಥರ ಹಾಳಾಗೋಗಿದೆ. ಎಲ್ಲ ಸುತ್ತೂರ ಬೆಂಕಿ ಇಟ್ಟವ್ರೆ, ನೋಡ್ತಾ ಇರ್ಬೋದು ನೀವು. ಕ್ಲೀನ್ ಮಾಡಿಲ್ಲ ಅಂತ ಹೇಳಿ ಬೆಂಕಿ ಆದರೆ ಇಟ್ಟವ್ರೆ. ಎಲ್ಲ ಯಥೇಚ್ಛವಾಗಿ ಬೆಳೆದೈತೆ, ಹುಲ್ಲು ಅದು ಇದು ಎಲ್ಲ ಬೆಂಕಿ ಇಟ್ಟವ್ರೆ, ಎಲ್ಲ ಸುತ್ಕೊಂಡು ಹೋಗೈತೆ ನೋಡಿ. ಬನ್ನಿ ಈಗ ಹಿಂಗೆ ಮೇಲೆ ಹೋಗೋಣ. ಈಗ ನೋಡ್ರಿ, ಎಲ್ಲ ಸುಟ್ಟೋಗಿದೆ. ಆ ಮೇಲ್ ಕಾಣೋ ಶಿಖರಕ್ಕೆ ಹೋಗ್ಬೇಕೀಗ. ನೋಡಿ, ಅಲ್ಲಿಗೆ ಹೋಗ್ಬೇಕು. ಬನ್ನಿ ಹೋಗೋಣ. ಇವು ವಾಚಿಂಗ್ ಟವರ್ಸು. ಇಲ್ಲೇ ಸೈನಿಕರು ನಿಂತು ಹಗಲು ರಾತ್ರಿ ಕಾವಲು ಕಾಯ್ತಾ ಇದ್ದಿದ್ದು ನೋಡಿ. ಇಲ್ಲಿಂದ ಸಿಟಿನೇ ಕಾಣಿಸುತ್ತೆ ನೋಡಿ. ಎಲ್ಲ ಕಡೆನೂ ಇರ್ತವೆ ಇಂಥವು ನೋಡಿ. ಗಿಡಗಾಲ ಕಂಪೇರ್ ಮಾಡ್ಕೊಂಡ್ರೆ ಅತ್ಯಂತ ಸುಲಭವಾಗಿದೆ, ಆರಾಮ್ಸೆ ಹತ್ತು ಬಿಡ್ಬೋದು. ಯಾಕಂದರೆ ಮೆಟ್ಟಿಲುಗಳು ಈಸಿಯಾಗಿದ್ದಾವೆ ನೋಡಿ. ಆರಾಮ್ಸೆ ಹತ್ಕೊಂಡು ಹೋಗ್ಬೋದು. ಮೆಟ್ಟಿಲುಗಳು ತುಂಬ ಚೆನ್ನಾಗಿದ್ದಾವೆ, ಆರಾಮಾಗಿ ಹತ್ಬೋದು. ಬನ್ನಿ ಹಿಂಗೆ ಮೇಲೆ ಹೋಗೋಣ. ಈ ಪಾವಗಡ ಬೆಟ್ಟನೂ ತುಂಬ ಚೆನ್ನಾಗಿದೆ ಟ್ರೆಕ್ ಮಾಡೋದಕ್ಕೆ. ಏನಂದರೆ ಸ್ವಲ್ಪ ಮೇಂಟೈನ್ ಮಾಡಿಲ್ಲ ಅಷ್ಟೇ. ಮೇಂಟೈನ್ ಮಾಡಿದಿದ್ರೆ ಒಳ್ಳೆ ಚೆನ್ನಾಗೇ ಇರ್ತಿತ್ತು. ಎಲ್ಲ ವಿಸಿಟರ್ಸು ಚೆನ್ನಾಗಿ ವಿಸಿಟ್ ಕೊಡ್ತಾ ಇದ್ರು. ಮುಂದಿನ ದಿನಗಳಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಭಾವನೆ. ಇಲ್ಲಿ ನೋಡಿ, ಇನ್ನೊಂದು ಜೋಡಿ ಕೋಟೆ ತರ ಕಟ್ಟವ್ರೆ. ಇಲ್ಲಿ ಸಿಂಗಲ್ ಆಗಿದೆ ಅಂದ್ರೆ ನೋಡಿ. ಇಲ್ಲಿ ಏನ್ ಇಟ್ಗೆ ಎಲ್ಲ ಕಟ್ಟಿದಾರಲ್ಲ ಇಲ್ಲಿ ನೋಡಿ. ಎಲ್ಲ ವಾಚಿಂಗ್ ಟವರ್ ಇದ್ದಂಗೆ ನೋಡಿ. ಆ ಕಡೆ ನೋಡೋದಕ್ಕೆ ಮಾಡಿರೋಂಥವು ನೋಡಿ. ಈ ಕಡೆ ಸಿಟಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ನೋಡೋಕಂತಂದೇ ಕಟ್ಟಿದ್ದಾರೆ ಈ ಕಡೆ.
ನೋಡಿ, ಇದು ಸೆಕೆಂಡ್ ಎಂಟ್ರೆನ್ಸು. ಬಾಗಿಲು ಕಾಣಿಸ್ತಾ ಇದೆ ನೋಡಿ, ಬನ್ನಿ ತೋರಿಸ್ತೀನಿ. ಇದು ಸೆಕೆಂಡ್ ಎಂಟ್ರೆನ್ಸು. ಕುತ್ಕೊಳಕ್ಕೆಲ್ಲ ಇದೆ, ಇಲ್ಲಿ ತಣ್ಣಗಿದೆ ಕುತ್ಕೊಳಕ್ಕಾದ್ರೆ. ಆರಾಮಾಗಿ ಬಂದು ಟ್ರೆಕ್ ಮಾಡಿ ಇಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಮೇಲೆ ಹೋಗ್ಬೋದು ನೋಡಿ. ನೋಡಿ ಆ ಕೆಳಗಿಂದ ಈ ಮೇನ್ ಮ್ಯಾಲಿದೆ ಅಲ್ಲ, ಇಷ್ಟು ಕಲ್ಲುಗಳಿಂದ ಕಟ್ಟಿ ಹೈಟ್ ಮಾಡಿರೋದೆ, ದೊಡ್ಡ ದೊಡ್ಡ ಕಲ್ಲುಗಳು ಹಾಕಿ ನೋಡಿ. ಇದು ದಾರಿ ನೋಡಿ, ಹಿಂಗೆ ಹೋಗುತ್ತೆ ಮೇಲಕ್ಕೆ. ದೊಡ್ಡ ದೊಡ್ಡ ಕಲ್ಲುಗಳು ಹಾಕಿ ಕಟ್ಟಿರೋ ಅಂಥದ್ದು ನೋಡಿ. ಇನ್ನು ಹಿಂಗೆ ಮೇಲೆ ಹೋಗೋದೆ ದಾರಿ. ನೋಡಿ ಒಂದೊಂದು ಕಲ್ಲು ಎಷ್ಟಿಷ್ಟು ದಪ್ಪ ಐತೆ ನೋಡಿ. ಸುಮಾರು ಕಲ್ಲುಗಳು ಹಾಕಿದ್ದಾರೆ. ಎಷ್ಟು ದಿನಗಳ ಮಾನವ ಶ್ರಮ ನೋಡಿ ಈ ಕೋಟೆ ನಿರ್ಮಾಣವಾಗಿರೋದು. ಭಯಂಕರವಾಗಿ ಕಟ್ಟಿದ್ದಾರೆ ಕೋಟೆ ಮಾತ್ರ. ನೋಡಿ ಕೋಟೆ ವಾಚಿಂಗ್ ಟವರ್ಸ್ ಇವೆಲ್ಲ ನೋಡಿ. ಸೈನಿಕರು ಒಬ್ಬೊಬ್ಬರು ಒಂದೊಂದು ಹತ್ರ ನಿಲ್ತಿದ್ರು ನೋಡಿ. ಈ ಕಡೆ ಎಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ ನೋಡಿ. ನೋಡಿ ಈ ಕೋಟೆಯ ರಕ್ಷಣೆಗಾಗಿ ನಮ್ಮ ಮನೆ ದೇವರಾದಂಥ ಆಂಜನೇಯ ಸ್ವಾಮಿನ ಇಲ್ಲಿ ಕಟ್ಟಿಸಿದ್ದಾರೆ. ಬನ್ನಿ ಮೇಲೋಗಿ ನೋಡೋಣ. ನೋಡಿ ಇದು 3ನೇ ಬಾಗಿಲು, ಆಂಜನೇಯನ ಬಾಗಿಲು. ಟೋಟಲ್ 7 ಬಾಗಿಲಿರೋದು, ಇದರಲ್ಲಿ 3ನೇ ಬಾಗಿಲಿದ್ ನೋಡಿ. ಮಂಟಪದೊಂದಿಗೆ ಬಾಗಿಲಿದೆ, ಇಲ್ಲಿ ಆರಾಮ್ಸೆ ಮಲ್ಕೋಬಹುದು, ಕುತ್ಕೋಬಹುದು, ಎಲ್ಲ ಸ್ಪೇಸ್ ಇದೆ ಕುತ್ಕೊಳ್ಳೋಕೆ ಜಾಗ ನೋಡಿ. ಇಲ್ಲಿ ಇಲ್ಲಿಂದ ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಮಂಟಪದ ತರ ಇರೋದು. ಇಲ್ಲಿಂದ ವಾಚಿಂಗ್ ಟವರ್ ತರ ನೋಡಬಹುದು. ಇಲ್ಲಿ ಚಿಕ್ಕ ಚಿಕ್ಕ ಹೋಲುಗಳಿರೋದ್ರಿಂದ ನೋಡಿ. ಇದು ಆಂಜನೇಯ ಸ್ವಾಮಿ ವಿಗ್ರಹ. ಕೋಟೆ ಆಂಜನೇಯ ಸ್ವಾಮಿ ಹತ್ರ ಬಂದಿದ್ದೀವಿ. ಇದು ನೋಡಿ ಚಿಕ್ಕದಾಗಿ ದಾರಿ ಇದೆ ಒಳಗಡೆ ಹೋಗಕ್ಕೆ, ಬನ್ನಿ ಹೋಗೋಣ. ಆಂಜನೇಯನ ಮೂರ್ತಿ ನೋಡಿ ಎಷ್ಟು ಮನೋಹರವಾಗಿದೆ. ಇದು 14ನೇ ಶತಮಾನದಲ್ಲಿ ಕೆತ್ತಿರೋದು ನೋಡಿ, ಎಷ್ಟು ಸುಂದರವಾಗಿ ಕೆತ್ತವ್ರೆ ನೋಡಿ. ಈ ಮೂರ್ತಿ ಕೆತ್ತಕ್ಕೆ ಒಂದು ದೊಡ್ಡ ಗುಂಡನ್ನ ಅರ್ಧ ಮಾಡಿ ಅದರೊಳಗೆ ಕೆತ್ತವ್ರೆ. ಯಾವಾಗೇನೆ ಐಡಿಯಾ ಚೆನ್ನಾಗಿದೆ ನೋಡಿ. ಆಂಜನೇಯ ಸ್ವಾಮಿ ದೇವಸ್ಥಾನ ಅದು. ಇದು ಕೋಟೆ ದಾರಿ. ಬನ್ನಿ ಮೇಲೋಗೋಣ. ಜೈ ಶ್ರೀರಾಮ್. ಬನ್ನಿ ಮೇಲೋಗೋಣ ಹತ್ಕೊಂತ. ನೋಡಿ ಪಾವಗಡ ಸಿಟಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹೋಲ್ ಸಿಟಿನೇ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ತುಮಕೂರ್ಗೆ ಹೋಗುವಂಥ ಹೈವೇ ರಸ್ತೆ ನೋಡಿ, ಮಡಕ್ಸಿರಕ್ಕೆ ಹೋಗುತ್ತಿದ್ದು. ಹಂಗೆ ಬಾರ್ಡ್ರ್ ದಾಟ್ಕೊಂಡು ಮಡಕ್ಸಿರ, ಆಂಧ್ರ ಬಾರ್ಡ್ರ್ ದಾಟ್ಕೊಂಡು ಹಂಗೆ ಹೋಗುತ್ತೆ. ಮಡಕ್ಸಿರ ಬೆಟ್ಟಗಳು ಅಲ್ಲಿ ಮುಂದೆ ಕಾಣಿಸ್ತಾ ಇದ್ದಾವೆ ನೋಡಿ, ಆದರೆ ಮಂಜಿರೋದ್ರಿಂದ ಕ್ಲೀನಾಗಿ ಕಾಣಿಸ್ತಾ ಇಲ್ಲ, ಎಲ್ಲ ಮುಚ್ಕೊಂಡು ಹೋಗಿದೆ ನೋಡಿ. ಇದೆ ಹತ್ತತ್ರ ಮುಕ್ಕಾಲು ಭಾಗ ಬೆಟ್ಟ ಹತ್ತಿದೇನಾಗಲೇ ನೋಡಿ. ಇದು 4ನೇ ಎಂಟ್ರೆನ್ಸ್. ಇದು ಬನ್ನಿ ನೋಡೋಣ ಯಾವ ಥರ ಇದೆ ಎಂಟ್ರೆನ್ಸ್ ಅಂತ ನೋಡಿ. ಇದು 4ನೇ ಬಾಗಿಲು ನೋಡ್ರಿ. ಇನ್ನು 3 ಬಾಗಿಲಿದಾವೆ. 3 ಬಾಗಿಲು ದಾಟಿದ್ರೆ ಇನ್ನು ಮೇಲೆ ಹೋಗ್ಬೋದು ನಾವು. ಬನ್ನಿ ಹೋಗೋಣ. ಇದು 5ನೇದೋ 6ನೇದೋ ಎಂಟ್ರೆನ್ಸ್ ಇರ್ಬೇಕು ನೋಡಿ. ಯಾವ ಥರ ಇದೆಲ್ಲ ಬೆಳೆದಿದೆ ಅಂತ. ಇಲ್ಲಿ ಈ ಕಡೆಯಿಂದ ಹೋಗ್ಬೇಕು, ಆ ಕಡೆ ಮುಂದಕ್ಕಿನ್ನ ಇನ್ನೇನು ಆಲ್ಮೋಸ್ಟ್ ಬಂತು ನೋಡಿ. ಮೇಲೋದ್ರೆ ಇನ್ನೇನು ಎಂಡ್ ಸಿಗುತ್ತೆ, ಪೀಕ್ ನೋಡಿ. ಇಲ್ಲಿ ನೋಡಿ ಯಾವುದಾದ್ರೂ ನಿಧಿಗಳು ಸಿಗ್ತಾವಂತ ತೋಡಿದಾರೆಲ್ಲ. ಮಣ್ಣು ಬಿಟ್ಟರೆ ಏನೂ ಸಿಕ್ಕಿರಲ್ಲ ಇವ್ರಿಗೆ.
ನೋಡಿ. ಎಲ್ಲ ಕಂಪ್ಲೀಟು ಸ್ವಲ್ಪ ಕಿತ್ಕೊಂಡು ಹೋಗಿದೆ ಅಲ್ಲಲ್ಲಿ ನೋಡಿ, ಎಲ್ಲ ಬಿದ್ದೋಗಿದೆ. ಇನ್ನು ಫೈನಲ್ ಇದು ಮೇಲ್ಕ್ಕೆ ಹೋಗೋದಾರಿ. ಇದನ್ನು ಸಪ್ತ ಬಾಗಿಲುಗಳನ್ನು ದಾಟ್ಕೊಂಡು ಬಂದರೆ ಇಲ್ಲಿ ಒಂದು ಅಡ್ಮಿನಿಸ್ಟ್ರೇಟಿವ್ ಚೇಂಬರ್ ಸಿಗುತ್ತೆ ನೋಡಿ ನಮಗೆ. ಬನ್ನಿ ನೋಡೋಣ. ಇದೇ ನೋಡಿ ಅದು ಅಡ್ಮಿನಿಸ್ಟ್ರೇಟಿವ್ ಚೇಂಬರ್. ಇದು ಮೊದಲು ಆ ಕಾಲದಲ್ಲಿ ಆಡಳಿತ ಕಚೇರಿಯಾಗಿ ಉಪಯೋಗಿಸ್ತಾ ಇದ್ರು. ಈ ಕಚೇರಿಯನ್ನು ನೋಡಿ ಯಾವ ತರ ಇದೆ ಅಂತ. ಎಲ್ಲ ಹಾಳಾಗೋಗಿದೆ ಈಗ. ನೋಡಿ ಇದು ಈ ಕಡೆ ಮೇಲೋಗೋದು. ಈ ಕಡೆ ಹೋದ್ರೆ ಇನ್ನೂ 2 ಶಿಖರ ಸಿಗುತ್ತೆ ನಮ್ಗೆ. ಬನ್ನಿ ಇದು ನೋಡ್ಕೊಂಡು ಅದಾದ್ಮೇಲೆ ಮೇಲಿರುವಂತ ಶಿಖರಕ್ಕೆ ಹೋಗೋಣ, ಆಮೇಲೆ ಹೋಗೋಣ. ಬನ್ನಿ ಈಗ ಸದ್ಯಕ್ಕೆ ಇದಕ್ಕೆ ಹೋಗೋಣ. ಬನ್ನಿ ಹೋಗೋಣ ಮೇಲಕ್ಕೆ ಆಮೇಲೆ. ನೋಡಿ ನಮ್ ಕೆಳಗಿಂದ ನೋಡಿದಾಗ ಎಷ್ಟು ಚಿಕ್ಕದಾಗ ಕಾಣಿಸುತ್ತೆ. ಇಲ್ಲಿ ನೋಡಿದ್ರೆ ಎಷ್ಟು ಸ್ಪೇಸ್ ಇದೆ. ಒಂದು 20 ರಿಂದ 30 ಮನೆಗಳು ಆರಾಮಾಗಿ ಕಟ್ಕೋಬಹುದು ಇಲ್ಲಿ. ಇವಾಗ ಕಟ್ಟ ಮನೆಗಳು 15 ರಿಂದ 20 ವರ್ಷಕ್ಕೆ ಹಾಳಾಗ್ತವೆ ನೋಡಿ. 600-700 ವರ್ಷಕ್ಕೆ ಕಟ್ಟಿರೋದು ಗಾರೆ ಮತ್ತು ಕಲ್ಲಿಂದ ಹೆಂಗಿದೆ ನೋಡಿ. ನೀವು ಉತ್ತರ ದಿಕ್ಕಿಗೆ ನೋಡ್ತಾ ಇದ್ರೆ ನೋಡಿ ವ್ಯೂನ. ಇಲ್ಲಿ ಸೂರ್ಯನಗರ ಕಾಣಿಸ್ತಾ ಇದೆ ನೋಡಿ. ಚಳ್ಳಕೆರೆ ಕಡೆಯಿಂದ ಬಸ್ ಬರ್ತಾ ಇದೆ ನೋಡಿ, ಗೌರ್ಮೆಂಟ್ ಬಸ್ಸು. ಈ ಪಾವಗಡಕ್ಕೆ ಬರ್ತಾ ಇದೆ ಅದು ನೋಡಿ. ಯಾವ ತರ ಇದೆ ದೃಶ್ಯ, ತುಂಬಾ ಚೆನ್ನಾಗಿದೆ. ಈ ಕಡೆ ಉತ್ತರ ದಿಕ್ಕು ಕಡೆ ನೋಡಿ. ಇಲ್ಲಿ ನೋಡಿ ನನ್ನ ಪ್ರತಿಬಿಂಬ ಯಾವ ತರ ಕಾಣಿಸ್ತಾ ಇದೆ. ಇಲ್ಲಿ 2 ದೊಡ್ಡ ಬಂಡೆಗಳ ನಡುವೆ ನೀರ್ ಶೇಖರಣೆ ಮಾಡೋಕೆ ಅಂತಂದು ಕಟ್ಟವ್ರೆ ನೋಡಿ ಯಾವ ತರ ಇದೆ. ಇಲ್ಲೊಂಥರ ತುಂಬಾ ಚೆನ್ನಾಗಿದೆ ನೋಡಿ. ಸುತ್ತೂರ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಪ್ರಕೃತಿ ಅಂತ. ಎಲ್ಲ ಬೆಟ್ಟಗಳು ಕಾಣಿಸ್ತಾ ಇದಾವೆ. 360 ಡಿಗ್ರಿ ವ್ಯೂ ನೋಡಿ. ಎಷ್ಟು ಸುಂದರವಾಗಿದೆ ಇಲ್ಲಿ ವ್ಯೂ ಮಾತ್ರ ಸೂಪರ್ ಆಗಿದೆ. ಗುರುವೇ ಹೈಯೆಸ್ಟ್ ಪೀಕಲ್ಲಿ ಇದ್ದೀನಿ ನೋಡಿ. ಇದೊಂದು ಮೇಲಿರುವಂಥ ವಾಚಿಂಗ್ ಟವರು ನೋಡಿ. ಬನ್ನಿ ಸಿಟಿನ ತೋರಿಸ್ತೀನಿ. ಮೇಲಿಂದ ನೋಡ್ತಾ ಇದ್ದೀನಿ ನೋಡಿ. ನಿಮಗೆ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ನೋಡಿ. ತುಂಬಾ ಚೆನ್ನಾಗಿದೆ ವ್ಯೂ ಮಾತ್ರ. ಇಲ್ಲಿ ಪಾವಗಡದವರು ಪ್ರತಿಯೊಬ್ಬರು ಬಂದು ಹತ್ಬೇಕು ಬೆಟ್ಟನ ಇದು. ಕೆಲವು ಯಾರ್ಯಾರು ನೋಡಿಲ್ಲ ಅದನ್ನ ದಯವಿಟ್ಟು ಬಂದು ಹತ್ತಿ. ತುಂಬಾ ಚೆನ್ನಾಗಿರುತ್ತೆ ನೋಡಿ. ಯಾವ ತರ ಕಂಪ್ಲೀಟ್ ಸಿಟಿನೇ ಕಾಣಿಸ್ತಾ ಇದೆ ನೋಡಿ. ಬೆಟ್ಟಗಳು ಸುತ್ತೂರ ಅದ್ಭುತವಾಗಿದೆ ಇಲ್ಲಿ ಮಾತ್ರ ದೃಶ್ಯಾವಳಿಗಳು ನೋಡಿ. ಈ ಕಡೆ ಶಿಖರದ ವ್ಯೂ ನೋಡಿದ್ರಲ್ಲ. ಬನ್ನಿ ಈಗ ವೇಣುಗೋಪಾಲ ಸ್ವಾಮಿ ದೇವಸ್ಥಾನವನ್ನು ಕಿತ್ತಾಕಿ ಮಸೀದಿನ ಕಟ್ಸವ್ರೆ. ಬನ್ನಿ ನೋಡೋಣ. ಮತ್ತೆ ಅಲ್ಲಿ ಮದ್ದಿನ ಮನೆಗಳಿದಾವೆ, ಹಾಗೆ ಅಡುಗೆ ಶಾಲೆ ಸಹ ಇದೆ. ಬನ್ನಿ ಹೋಗಿ ನೋಡೋಣ. ಈ ಕಡೆ ಮಸೀದಿ ಇವನ್ನೆಲ್ಲ ನೋಡಿ ಆಮೇಲೆ ಶಿಖರಕ್ಕೆ ಹೋಗೋಣ. ಬನ್ನಿ ಹೋಗೋಣ ಬನ್ನಿ ಬೇಗ. ನೋಡಿ ಈ ಕಡೆ ಎಲ್ಲ ಪ್ರೇಮಿಗಳ ಹೆಸರುಗಳು ಬರ್ದವ್ರೆ. ಇಲ್ಲಿ ಮಾತ್ರ ಯಾರೋ ಭೂಪ ಕರ್ನಾಟಕ ಅಂತ ಹೆಸರು ಬರ್ದವನೆ ನೋಡಿ. ಜೈ ಕರ್ನಾಟಕ ಮಾತೆ. ಬನ್ನಿ ಈಗ ವೇಣುಗೋಪಾಲ ಸ್ವಾಮಿಯ ಮುಖದ್ವಾರ ನೋಡಿ. ಹೋಗೋಣ ಬನ್ನಿ ಒಳಗೆ. ಇದೇ ನೋಡಿ ಅಡಿಗೆ ಶಾಲೆ. ಇಲ್ಲೇ ಅಡಿಗೆನ ಮಾಡ್ತಾ ಇದ್ದಿದ್ದು ನೋಡಿ. ಇನ್ನೂ ಚೆನ್ನಾಗಿದೆ ಅಡಿಗೆ ಶಾಲೆ. ಇಲ್ಲಿವರೆಗೂ ಹಂಗೆ ಇದೆ ಅಚ್ಚಳಿತಿದ್ದಂಗೆ. ಈ ಜಾಗ ನೋಡಿ. ಇಲ್ಲೇ ಶಸ್ತ್ರಾಸ್ತ್ರಗಳನ್ನು ಸಂರಕ್ಷಣೆ ಮಾಡಿ ಇಡ್ತಾ ಇದ್ದಿದ್ದು ನೋಡಿ. ಇಲ್ಲಿ ಗನ್ ಪೌಡರು, ಬಂದೂಕು, ಕತ್ತಿಗಳು ಇಂಥವೆಲ್ಲ ಇಲ್ಲೇ ಇಡ್ತಾ ಇದ್ದಿದ್ದು ನೋಡಿ. ಯಾವ ತರ ಇದೆ ಇಲ್ಲಿ. ಇದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಮುಖಮಂಟಪ. ಅಲ್ಲೇನ್ ನಿಂತ್ ಕಾಣಿಸ್ತಾ ಇದೆ ಅಲ್ಲ, ಆ ಮಸೀದಿ ಹತ್ರನೇ ದೇವಸ್ಥಾನ ಇದ್ದಿದ್ದು. ಹೈದರಾಲಿ ಚಿತ್ರದುರ್ಗಕ್ಕೆ ಮುತ್ತಿಗೆ ಹಾಕಿದಾಗ ಇಲ್ಲಿಗೂ ಬರ್ತಾರೆ ಎಂದು ಸುದ್ದಿ ತಿಳಿದ ತಿಮ್ಮಪ್ಪ ನಾಯಕ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ವಿಗ್ರಹವನ್ನು ಹೈಡ್ ಮಾಡ್ತಾರೆ. ಹೈದರಾಲಿ ಈ ಕೋಟೆನ ಆಕ್ರಮಣ ಮಾಡಿದ ಮೇಲೆ ದೇವಸ್ಥಾನವನ್ನು ಕಿತ್ತಾಕಿ ಮಸೀದಿನ ಮಾಡಿರೋದು ನೋಡಿ ಇಲ್ಲಿ. ನೋಡಿ ಇದೇ ನೋಡಿ ಮದ್ದಿನ ಮನೆ. ಇಲ್ಲಿ ಗನ್ ಪೌಡರು, ಬ್ಲಾಸ್ಟರ್ಸ್ ನ ಇಡ್ತಿದ್ದಂತ ಜಾಗ. ಬನ್ನಿ ನೋಡೋಣ ಅಂಡರ್ ಗ್ರೌಂಡ್ ಯಾವ ತರ ಇದೆ ಅಂತ ಹೋಗೋಣ. ಬನ್ನಿ ನೋಡೋಣ. ಇದು ಒಂಥರ ಗವಾಕ್ಷಿ ಇದ್ದಂಗೆ ನೋಡಿ. ಕೆಳಗಡೆ ಬೆಳಕು ಹೋಗೋದಕ್ಕೆ ಇದೊಂದೇ ಇರೋದು ದಾರಿ ಬೆಳಕು ಹೋಗೋದಕ್ಕೆ ನೋಡಿ. ಇಲ್ಲಿ
ಯಾವ ಥರ ಕಟ್ಟಿದ್ದಾರೆ ಅಂಡರ್ಗ್ರೌಂಡಲ್ಲಿ. ಯಾರೂ ಇಲ್ಲ, ಒಬ್ಬೊಬ್ಬರು ಹೋಗೋಕ್ಕೆ ಎದುರ್ಕೊಂತೀವಿ. ಫೀಸುಗಳು ಔಟ್ ಆಗ್ತವೆ, ನಿಧಾನಕ್ಕೆ ಹೋಗಬೇಕು ನೋಡಿ. ಯಾರೋ ಇದ್ರೆ ಇದ್ದೀರಾ ಒಳಗೆ? ಇಲ್ಲಿ ಯಾರಂದ್ರೆ ಯಾರೂ ಇಲ್ಲ. ಯಾವ ಥರ ಕಟ್ಟಿದ್ದಾರೆ ಬನ್ನಿ ಒಳಗೆ ಹೋಗೋಣ. ಯಾರೂ ಇಲ್ಲ, ಫುಲ್ ಕತ್ಲು. ಕೆಳಗಿರೋದು ಅಂಡರ್ಗ್ರೌಂಡಲ್ಲಿ ನೋಡಿ. ಯಾರಂದರೆ ಯಾರೂ ಇಲ್ಲ. ಬೆಳಕಿರೋಕೆ ಇದೊಂದೇ ದಾರಿ ನೋಡಿ, ಕಾಣಿಸ್ತಾ ಇದೆ. ಬಟ್ ಯಾರೂ ಇಲ್ಲ. ಒಬ್ಬೊಬ್ಬರು ಬಂದರೆ ಬೀಜ ಆಫ್ ಆಗ್ತವೆ. ಆದರೆ ಧೈರ್ಯ ಮಾಡಿ ಬಂದಿದ್ದೀನಿ ಅಷ್ಟೇ. ಎಸ್ಕೇಪ್ ಆಗೋಣ ಇಲ್ಲಿಂದ ನಿಧಾನಕ್ಕೆ ನೋಡಿ. ಬೇಗ ಬೇಗ ನೋಡ್ಕೊಬೇಡ್ರಿ, ಹಿಂಗೆ ಯಾಕೆ ಬೇಕು ಗೊತ್ತಿಲ್ಲದೆ ಇರೋ ಜಾಗದಲ್ಲಿ. ಉಸಿರು ಬಂದಂಗೆ ಆಯ್ತು ಈಗ ನೋಡ್ರಪ್ಪ. ಗುರುವೇ ಬಂದೆ ಬಂದೆ ಪಾವಗಡ ಶಿಖರಕ್ಕೆ. ಶಿಖರ ನೋಡಿ ಬಂದಿದ್ದೀನಿ, ಹತ್ಕೊಂಡು ನೋಡಿ. ನೋಡ್ತಾ ಇದ್ದೀರಲ್ಲ, ಟಾಪ್ ವ್ಯೂ ಅಲ್ಲಿದ್ದೀನಿ ನೋಡಿ. ಬನ್ನಿ ನೋಡೋಣ ಯಾವ ಥರ ಇದೆ ಮೇಲೆ. ನೋಡಿ ಇಲ್ಲಿಂದ ನೋಡೋಣ. ಹಿಂಗೆ ನಿಂತ್ಕೊಂಡು ಈಗ ನೋಡೋಣ ಯಾವ ಥರ ಇದೆ ಅಂತ ನೋಡಿ. ನೋಡಿ ಮೇಲಿಂದ ನೋಡ್ತಾ ಇದ್ದೀರ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ ತುಂಬ ಅದ್ಭುತವಾಗಿದೆ. ಇಂಥ ನಾನು ಇಷ್ಟು ವರ್ಷ ಇದ್ದೀನಿ ಪಾವಗಡದಲ್ಲಿ, ಒಂದು ದಿನನೂ ಬಂದಿಲ್ಲ. ಈ ದಿನ ಬಂದೈತೆ ನನಗೆ ಅದೃಷ್ಟ. ಎಷ್ಟು ಅದ್ಭುತವಾಗಿದೆ ನೋಡಿ. ಕಣ್ಣು ಗಾಳಿ ಬೀಸ್ತಾ ಇದೆ ನೋಡಿ. ಪಾಪ ಸೂಪರ್ ಆಗಿದೆ ವ್ಯೂ ಮಾತ್ರ. ನಾನು ಈ ಥರ ಇದೆ ಅನ್ಕೊಂಡಿರ್ಲಿಲ್ಲ. ಯಾರ್ಯಾರು ಪಾವಗಡ ಬೆಟ್ಟ ಹತ್ತಿಲ್ಲೋ ದಯವಿಟ್ಟು ಪಾವಗಡ ಬೆಟ್ಟ ಹತ್ತಿ, ಅದ್ಭುತವಾಗಿದೆ. ಸಂಡೇ ದಿನ ಬಂದು ಹತ್ರಿ, ತುಂಬ ಅದ್ಭುತವಾಗಿದೆ ನೋಡಿ. ಸೂಪರ್ ನಮ್ಮ ಪಾವಗಡ. ನನ್ನ ಪಾವಗಡ ಟ್ರೆಕ್ಕಿಂಗ್ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ 14 ಟ್ರೆಕ್ಕಿಂಗು. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಹೊಸ ಕಂಟೆಂಟ್ ಒಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.